ನಂತರ ಜೆಡಿಎಸ್ಗೆ ಬಿಗ್ ಶಾಕ್ ಕೊಡೋದಕ್ಕೆ ಕಾಂಗ್ರೆಸ್ ತಯಾರಿಯನ್ನ ಮಾಡ್ಕೊಳ್ತಿದೆ. ಕಾಂಗ್ರೆಸ್ ಈ ಒಂದು ಆಪರೇಷನ್ ಹಸ್ತ ಮಾಡ್ತಾ ಇದೆಯಾ? 12 ಅಥವಾ 12ಗಿಂತ ಹೆಚ್ಚು ಶಾಸಕರು ಕಾಂಗ್ರೆಸ್ಗೆ ಹೋದ್ರೆ ಜೆಡಿಎಸ್ ನಲ್ಲಿ ಉಳಿಯೋದು ಕೆಲವರು. ಜೆಡಿಎಸ್ ನಲ್ಲಿ ಗೆದ್ದಂತಹ ಶಾಸಕರಿಗೆ ಆದ್ಯತೆ ಕಮ್ಮಿ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಸಂಕ್ರಾಂತಿಯ ನಂತರ ರಾಜ್ಯ ರಾಜಕೀಯದಲ್ಲಿ ಮಹಾಕ್ರಾಂತಿ ಆಗೋದು ಇದೇನು ಹೊಸ್ತಲ್ಲ. ಅಂದ್ರೆ ಯಾವುದೇ ರೀತಿಯಾದಂತಹ ರಾಜಕೀಯ ಬದಲಾವಣೆ ಆಗಿರ್ಬೋದು, ಅಧ್ಯಕ್ಷರ ಬದಲಾವಣೆ ಆಗಿರ್ಬೋದು, ಸಚಿವ ಸಂಪುಟ ಬದಲಾವಣೆ ಆಗಿರ್ಬೋದು, ಎಲ್ಲವೂ ಕೂಡ ನಾವು ವರ್ಷ ಗಮನಿಸ್ತಾ ಹೋದ್ರೆ ಈ ಒಂದು ಸಂಕ್ರಾಂತಿಯ ನಂತರವೇ ಎಲ್ಲ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಅನ್ನೋದು ಉಟ್ಕೊಳ್ಳುತ್ತೆ. ಸೊ ಅದೇ ರೀತಿಯಾಗಿ ಇದೀಗ JDS ನಲ್ಲಿ ಸಂಕ್ರಾಂತಿಯ ನಂತರ ಮಹಾಕ್ರಾಂತಿ ಉಂಟಾಗುತ್ತೆ ಅನ್ನುವಂತಹ ಮಾತುಗಳು ಸದ್ಯ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಹೌದು, ಇದೀಗ ಸಂಕ್ರಾಂತಿಯ ನಂತರ JDSಗೆ ಬಿಗ್ ಶಾಕ್ ಕೊಡೋದಕ್ಕೆ ಕಾಂಗ್ರೆಸ್ ತಯಾರಿಯನ್ನ ಮಾಡ್ಕೊಳ್ತಿದೆ. ಇದೆಲ್ಲವೂ ಕೂಡ ಅಂದ್ರೆ ಇದೀಗ ನಿನ್ನೆ ಅಷ್ಟೇ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಕಾಂಗ್ರೆಸ್ನವರು ನಮ್ಮ ಶಾಸಕರನ್ನ ಸೆಳಿತಾ ಇದ್ದಾರೆ, ನಮ್ಮ ಶಾಸಕರಿಗೆ ಆಫರ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ JDS ಪಕ್ಷವನ್ನ ಮುಗಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಆದ್ರೆ ನಮ್ಮ ಶಾಸಕರ ಮೇಲೆ ನನಗೆ ಗೌರವವಿದೆ, ಅದೇ ರೀತಿಯಾಗಿ ನಂಬಿಕೆ ಇದೆ, ಯಾರು ಕೂಡ JDS ಪಕ್ಷವನ್ನ ಬಿಟ್ಟು ಕಾಂಗ್ರೆಸ್ಗೆ ಹೋಗೋದಿಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ರು. ಸ್ವತಃ ನಮ್ಮ ಶಾಸಕರೇ ನನಗೆ ಇದೆಲ್ಲದರ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ, ಕಾಂಗ್ರೆಸ್ನವರು ಈ ರೀತಿಯಾಗಿ ಆಫರ್ ಕೊಡ್ತಾ ಇದ್ದಾರೆ ಅಂತ ನಿನ್ನೆ ಒಂದು ಹೇಳಿಕೆಯನ್ನ ಕುಮಾರಸ್ವಾಮಿ ಅವರು ಕೊಟ್ಟಿದ್ರು. ಅದೇ ರೀತಿಯಾಗಿ ಹಾಗಾದ್ರೆ ಕಾಂಗ್ರೆಸ್ ಈ ಒಂದು ಆಪರೇಷನ್ ಹಸ್ತ ಮಾಡ್ತಾ ಇದೆಯಾ? JDS ಶಾಸಕರಿಗೆ ನಿಜವಾಗಿಯೂ ಕಾಂಗ್ರೆಸ್ ಒಂದು ಆಫರ್ ಅನ್ನ ಕೊಟ್ಟಿದ್ಯಾ? ಹಾಗಾದ್ರೆ ಯಾವ ರೀತಿಯಾಗಿ ಆಫರ್ ಕೊಟ್ಟಿದೆ, ಯಾವ ರೀತಿಯಾಗಿ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆ ಅಂತ ನಾವು ನೋಡೋದಾದ್ರೆ, ಕಾಂಗ್ರೆಸ್ ಮಹಾರಾಷ್ಟ್ರದ ಮಾದರಿಯಲ್ಲಿ JDS ಶಾಸಕರಿಗೆ ಆಫರ್ ಕೊಡ್ತಿದ್ಯಂತೆ. ಹೌದು, 2/3 ಮೆಜಾರಿಟಿಯಲ್ಲಿ JDS ಶಾಸಕರನ್ನ ಸೆಳೆಯೋದಕ್ಕೆ ಇದೀಗ ಬಿಗ್ ಸ್ಟ್ರಾಟರ್ಜಿನೇ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಹೌದು, ಅಂದ್ರೆ ಯಾವ ರೀತಿಯಾಗಿ ಅಂದ್ರೆ ಇದೀಗ JDS ನಲ್ಲಿ 18 ಶಾಸಕರಿದ್ದಾರೆ. 18 ಶಾಸಕರಲ್ಲಿ 12 ಅಥವಾ 12ಕ್ಕಿಂತ ಹೆಚ್ಚು ಶಾಸಕರು ನಮ್ಮ ಪಕ್ಷಕ್ಕೆ ಬನ್ನಿ ಅನ್ನುವಂಥ ಆಫರ್ ಅನ್ನ ಇದೀಗ ಕೊಡ್ತಾ ಇರುವಂಥದ್ದು. ಅಂದ್ರೆ ಕಾಂಗ್ರೆಸ್ನ ಮೂಲ ಉದ್ದೇಶ ಪಕ್ಷ ನಿಷೇಧ ಕಾಯ್ದೆ ಜಾರಿಯಾಗಬಾರ್ದು ಅನ್ನುವಂಥದ್ದು. ಅಂದ್ರೆ ಎಲ್ಲಾ ಶಾಸಕರನ್ನ ಕೂಡ ಸೆಳೆದುಕೊಂಡು ಮುಂದಿನ 2028ರ ಚುನಾವಣೆಗೆ ಅಂದ್ರೆ ವಿಧಾನಸಭಾ ಚುನಾವಣೆಗೆ ತನ್ನ ಬುನಾದಿಯನ್ನ ಗಟ್ಟಿ ಮಾಡ್ಕೊಳ್ಳೋಕೆ ಇದೀಗ ಕಾಂಗ್ರೆಸ್ ಈಗಲೇ ಮುಂದಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಅಂದ್ರೆ ಈಗ ಒಬ್ಬ ಶಾಸಕರು ಯಾವ ಕ್ಷೇತ್ರದಿಂದ ಗೆದ್ದು ಶಾಸಕರಾಗಿದ್ರೋ ಆ ಕ್ಷೇತ್ರಕ್ಕೆ 2028ರ ಚುನಾವಣೆಗೆ ಕಾಂಗ್ರೆಸ್ನಿಂದ ಟಿಕೆಟ್ ಕೊಟ್ಟು ಆ ಒಂದು ಕ್ಷೇತ್ರವನ್ನ ತಮ್ಮದಾಗಿಸ್ಕೊಳ್ಳೋದ್ರ ಮೂಲಕ, ಅದೇ ರೀತಿಯಾಗಿ ಅಂದ್ರೆ ಆ ಕ್ಷೇತ್ರವನ್ನ ತಮ್ಮದಾಗಿಸ್ಕೊಳ್ಳೋಕೆ, ತಮ್ಮ ಪಾಲಾಗಿಸ್ಕೊಳ್ಳೋಕೆ ಇದೀಗ ಕಾಂಗ್ರೆಸ್ ಬಿಗ್ ಸ್ಟ್ರಾಟರ್ಜಿನೇ ಮಾಡ್ತಾ ಇದೆ. ಈ ಒಂದು ಸ್ಟ್ರಾಟರ್ಜಿಯ ಮೂಲಕ JDSನು ಕೂಡ ಮುಗಿಸ್ಬೋದು ಅನ್ನುವಂತಹ ಹುನ್ನಾರ ಕೂಡ ಇರಬಹುದು. ಯಾಕಂದ್ರೆ ಇರುವಂತಹ 18 ಶಾಸಕರಲ್ಲಿ 12 ಅಥವಾ 12ಕ್ಕಿಂತ ಹೆಚ್ಚು ಶಾಸಕರು ಕಾಂಗ್ರೆಸ್ಗೆ ಹೋದ್ರೆ JDS ನಲ್ಲಿ ಉಳಿಯೋದು ಕೆಲವರು, 3 ಮತ್ತೊಂದು. ಹಾಗಾಗಿ JDS ಪಕ್ಷವು ಕೂಡ ಅಂದ್ರೆ ಪ್ರಾದೇಶಿಕ ಪಕ್ಷವಾಗಿ ಇರುವಂತಹ ಒಂದು ಪಕ್ಷ ಅಂದ್ರೆ ಅದು JDS ಪಕ್ಷ. ಸೊ ಅದು ಕೂಡ ಮುಗಿಯುವಂತಹ ಎಲ್ಲ ಸೂಚನೆಗಳು ಕೂಡ ಕಾಣ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಪ್ಲಾನ್ ವರ್ಕ್ ಆದ್ರೆ, ಖಂಡಿತವಾಗಿಯೂ ಆಪರೇಷನ್ ಹಸ್ತ ಮಾಡ್ತಾ ಇದೆ ಅನ್ನುವಂಥದ್ದು ಸಾಬೀತಾದ್ರೆ, ಖಂಡಿತವಾಗಿಯೂ ಅಂದ್ರೆ ಇದೆಲ್ಲವೂ ಕೂಡ ಸ್ಟ್ರಾಟರ್ಜಿ ವರ್ಕೌಟ್ ಆದ್ರೆ JDS ಪಕ್ಷ ನಿರ್ನಾಮ ಆಗೋದ್ರಲ್ಲಿ ಯಾವುದೇ ರೀತಿಯಂತಹ ಅನುಮಾನ ಇಲ್ಲ. ಹಾಗಾದ್ರೆ ಈ ಆಫರ್ಗೆ JDS ನ ಶಾಸಕರು ಒಪ್ತಾರೆ ಅನ್ನೋದಕ್ಕೆ ಈ ಹಿಂದೆ ಇರುವಂತಹ ಕಾರಣಗಳಾದ್ರೂ ಏನು ಅಂತ ನಾವು ನೋಡೋದಾದ್ರೆ, ಮೊಟ್ಟ ಮೊದಲನೇದಾಗಿ ನಿನ್ನೆ ಮೊನ್ನೆ ಅಷ್ಟೇ ಕೇಳಿ ಬಂದಂತಹ ವಿಷಯ ಅಂದ್ರೆ ಕಳೆದ 15-20 ದಿನಗಳಿಂದ ಕೇಳಿ ಬರ್ತಾ ಇರುವಂತಹ ವಿಷಯ, JDSಗೆ ಸಂಕ್ರಾಂತಿ ನಂತರ ಹೊಸ ಸಾರಥಿಯನ್ನ ನೇಮಕ ಮಾಡಬೇಕು. ಅಂದ್ರೆ JDS ನ ರಾಜ್ಯಾಧ್ಯಕ್ಷರನ್ನಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ನೇಮಕ ಮಾಡಬೇಕು ಅನ್ನುವಂತಹ ಚರ್ಚೆ ಪಕ್ಷದಲ್ಲಿ ಕೇಳಿ ಬರ್ತಾ ಇತ್ತು. ಅದೇ ರೀತಿಯಾಗಿ ಕೆಲವು ಆಕ್ಷೇಪಗಳು ಕೂಡ ವ್ಯಕ್ತವಾಯಿತು. ಯಾಕಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಏನು 3 ಚುನಾವಣೆಗಳಲ್ಲಿ ಸರಣಿ ಸೋಲನ್ನ ಕಂಡಿರುವಂತರು, ಅವ್ರನ್ನ ಯಾವ ರೀತಿಯಾಗಿ ನೀವು ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡ್ತೀರಾ? ಇದುವರೆಗೂ ಕೂಡ ಪಕ್ಷದಲ್ಲಿ ಹಿರಿಯರಾಗಿ ದುಡಿದಿದ್ದೇವೆ, ಹಿರಿಯ ನಾಯಕರಿದ್ದೇವೆ, ಅವ್ರಿಗೆ ಒಂದು ಅವಕಾಶವನ್ನ ಕೊಟ್ಟು ನೋಡಿ ಅನ್ನುವಂತಹ ಆಕ್ಷೇಪಗಳು ಕೂಡ ವ್ಯಕ್ತವಾಗಿತ್ತು. ಅಂದ್ರೆ JDS ಯಾವಾಗಲೂ ಕೂಡ ಕುಟುಂಬ ರಾಜಕಾರಣವನ್ನ ಮಾಡ್ಕೊಂಡು ಬರುತ್ತೆ. ನಾವು ಇಷ್ಟು ವರ್ಷ ಇಲ್ಲಿದ್ವಿ, ಯಾವುದೇ ರೀತಿಯಾದಂತಹ ಅಧಿಕಾರ ಕೊಟ್ಟಿಲ್ಲ, ಮುಂದೆ ನಾವಿದ್ರೂ ಕೂಡ ನಮ್ಗೆ ಯಾವುದೇ ರೀತಿಯಾದಂತಹ ಅಧಿಕಾರ ಕೊಡಲ್ಲ, ನಾವು ಶಾಸಕರಾಗಿ ಉಳಿಬೇಕು ಅನ್ನುವಂತಹ ಕಾರಣಕ್ಕೂ ಕೂಡ JDS ನ ಶಾಸಕರು ಈ ಒಂದು ಕಾಂಗ್ರೆಸ್ನ ಆಫರ್ ಒಪ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ನಾನು ಆಗ್ಲೇ ಹೇಳ್ದ ಹಾಗೆ JDS ನಲ್ಲಿ ಗೆದ್ದಂತಹ ಶಾಸಕರಿಗೆ ಆದ್ಯತೆ ಕಮ್ಮಿ. ಯಾರು ಕೂಡ ಅಂದ್ರೆ ಅವರು ಶಾಸಕರಷ್ಟೇ, ಅಂದ್ರೆ ನಾಮಕಾವಸ್ಥೆಗೆ ಮಾತ್ರ ಅವರು ಶಾಸಕರಾಗಿರ್ತಾರೆ. ಅವ್ರಿಗೆ ಯಾವುದೇ ರೀತಿಯಂತಹ ಆದ್ಯತೆಯನ್ನ ಪಕ್ಷ ಅಥವಾ ಕುಮಾರಸ್ವಾಮಿ ಅವರಾಗಿರ್ಬೋದು, ದೇವೇಗೌಡರಾಗಿರ್ಬೋದು ಯಾವುದೇ ರೀತಿಯಂತಹ ಆದ್ಯತೆಯನ್ನ ಕೊಡಲ್ಲ. ಅದೇ ರೀತಿಯಾಗಿ ಇನ್ನೊಂದು ನೋಡೋದಾದ್ರೆ ನಾವು ಅಭಿವೃದ್ಧಿ ವಿಚಾರ, ಅನುದಾನ ಕೂಡ ಇರೋದಿಲ್ಲ ಈ ಒಂದು JDS ಶಾಸಕರಿಗೆ. ಸೊ ಹಾಗಾಗಿ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ನೋಡಿದ್ರೆ ಖಂಡಿತವಾಗಿಯೂ ಎಲ್ಲೋ ಒಂದ್ ಕಡೆ JDS ನ ಶಾಸಕರು
ಈ ಒಂದು ಕಾಂಗ್ರೆಸ್ ಆಫರ್ನ ಒಪ್ಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಅದೇ ರೀತಿಯಾಗಿ ಇದರ ಬೆನ್ನಲ್ಲೇ ಕಳೆದ ಒಂದು 5-6 ತಿಂಗಳಿಂದ ಕೂಡ JDS ಪಕ್ಷದಿಂದ GT ದೇವೇಗೌಡರು ದೂರ ಉಳಿದಿದ್ದಾರೆ. ಅಂದ್ರೆ ನಮಗೆ ಸಿಗ್ಬೇಕಾದಂತಹ ಒಂದು ಒಳ್ಳೆ ಅಧಿಕಾರ ಸಿಕ್ಕಿಲ್ಲ ಅನ್ನುವಂಥದ್ದು, ಒಳ್ಳೆ ಹುದ್ದೆ ನನಗೆ ಕೊಟ್ಟಿಲ್ಲ, ಪಕ್ಷ ನನ್ನನ್ನ ಕಡೆಗಣಿಸಿದೆ ಅನ್ನುವಂಥದ್ದು GT ದೇವೇಗೌಡರಿಗೆ ಇರುವಂಥದ್ದು. ಸೊ ಹೀಗಾಗಿ ಪರೋಕ್ಷವಾಗಿ ಕಾಂಗ್ರೆಸ್ನ ಪರ ಇರುವಂಥದ್ದು, ಪರೋಕ್ಷವಾಗಿ CM ಸಿದ್ದರಾಮಯ್ಯನವರಿಗೆ ಬಹಿರಂಗವಾಗಿಯೇ ಬೆಂಬಲವನ್ನ ಕೊಡ್ತಿದ್ದಾರೆ. ಅಂದ್ರೆ ಬಹಿರಂಗವಾಗಿಯೇ CM ಸಿದ್ದರಾಮಯ್ಯನವರ ಪರ ಬ್ಯಾಟ್ ಬೀಸೋದಾಗಿರ್ಬೋದು, ಪರೋಕ್ಷವಾಗಿ ಕಾಂಗ್ರೆಸ್ ಕಾರ್ಯಗಳಲ್ಲಿ ಎಲ್ಲದರಲ್ಲೂ ಕೂಡ GT ದೇವೇಗೌಡರು ಈಗಾಗಲೇ ತೊಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಎಲ್ಲೂ ಕೂಡ ಬಹಿರಂಗವಾಗಿ ನಾನು ಕಾಂಗ್ರೆಸ್ ಸೇರ್ಪಡೆ ಆಗ್ತೇನೆ ಅನ್ನುವಂತಹ ಹೇಳಿಕೆಯನ್ನ ಇದುವರೆಗೂ ಕೊಟ್ಟಿಲ್ಲ. ಆದ್ರೆ ಪರೋಕ್ಷವಾಗಿ GT ದೇವೇಗೌಡರು ಕಾಂಗ್ರೆಸ್ ಪರ ಇದ್ದಾರೆ. ಅದೇ ರೀತಿಯಾಗಿ ಇನ್ನೂ ಕೆಲ ಶಾಸಕರು ಕಂದಕೂರ ಆಗಿರ್ಬೋದು, ಇನ್ನೂ ಕೆಲ ಶಾಸಕರು ಕೂಡ JDS ನಲ್ಲಿ ಸಾಕಷ್ಟು ಅಸಮಾಧಾನವನ್ನ ಇಟ್ಕೊಂಡಿದ್ದಾರೆ. ಸೊ ಇದೆಲ್ಲವನ್ನ ಕೂಡ ನಾವು ನೋಡೋದಾದ್ರೆ ಅಂದ್ರೆ ಇದರ ಜೊತೆಗೆ ಏನು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಯೋಗೇಶ್ವರ್ ಅವರು ಗೆದ್ದ ನಂತರ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. JDS ನ ಕೆಲ ಶಾಸಕರು ನನ್ನ ಸಂಪರ್ಕದಲ್ಲಿದ್ದಾರೆ, ಕಾಂಗ್ರೆಸ್ ಏನಾದರೂ ಒಪ್ಪಿಗೆಯನ್ನ ಕೊಟ್ಟರೆ ನಾನು ಅವರನ್ನ ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಕರ್ಕೊಂಡು ಬರ್ತೀನಿ ಅನ್ನೋಂತಹ ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಹೀಗಾಗಿ ಇದೆಲ್ಲವನ್ನ ಇಟ್ಕೊಂಡು ನೋಡಿದ್ರೆ ನಾವು ಈಗ ಒಂದು ಕಾಲ ಹತ್ರ ಬಂದಿದೆ. ಅಂದ್ರೆ ಈಗ ಖಂಡಿತವಾಗಿಯೂ JDS ನ ಶಾಸಕರನ್ನ ಸೆಳೆಯುವುದಕ್ಕೆ ಕಾಂಗ್ರೆಸ್ ಎಲ್ಲೋ ಒಂದ್ ಕಡೆ ಪ್ರಯತ್ನ ಪಡ್ತಾ ಇದೆ. ಅದರಲ್ಲೂ ಮಹಾರಾಷ್ಟ್ರದ ಮಾದರಿಯಲ್ಲಿ ಯಾವುದೇ ಕೂಡ ತೊಂದರೆ ಆಗದೆ ಇರೋ ರೀತಿ ಶಾಸಕರನ್ನ ತನ್ನತ್ತ ಸೆಳೆಯೋದಕ್ಕೆ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ಅಂದ್ರೆ 2/3 ಅಂತ ನಾನು ಹೇಳಿದೆ. 2/3 ಮೆಜಾರಿಟಿ ಅಂದ್ರೆ ಯಾವುದೇ ರೀತಿಯಂತಹ ಪಕ್ಷ ನಿಷೇಧ ಕಾಯ್ದೆ ಅನ್ವಯ ಆಗಲ್ಲ. ಸೊ ಯಾವುದೇ ರೀತಿಯಾದಂತಹ ಗೊಂದಲಗಳನ್ನ ಇಲ್ಲದೆ 12 ಶಾಸಕರನ್ನ ತನ್ನತ್ತ ಸೆಳೆದುಕೊಂಡು ಈ ಒಂದು JDS ಪಕ್ಷವನ್ನ ಮುಗಿಸುವಂತಹ ಹುನ್ನಾರ. ಯಾಕಂದ್ರೆ ಯಾವಾಗಲೂ ಕೂಡ ಕುಮಾರಸ್ವಾಮಿ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ, ನಮ್ದು ಪ್ರಾದೇಶಿಕ ಪಕ್ಷ, ನಮ್ಮ ಪಕ್ಷವನ್ನ ಮುಗಿಸೋದಕ್ಕೆ BJP ಹಾಗೆ ಕಾಂಗ್ರೆಸ್ ಸಾಕಷ್ಟು ಹುನ್ನಾರವನ್ನ ಅಂದ್ರೆ ರಾಷ್ಟ್ರೀಯ ಪಕ್ಷಗಳು ಸಾಕಷ್ಟು ಪ್ರಯತ್ನವನ್ನ ಪಡ್ತಿದ್ದಾವೆ ಅನ್ನುವಂತಹ ಹೇಳಿಕೆಯನ್ನ ಅವಾಗವಾಗ JDS ನ ರಾಜ್ಯಾಧ್ಯಕ್ಷರಾಗಿರ್ಬೋದು, ಕೇಂದ್ರ ಸಚಿವರಾಗಿರ್ಬೋದು ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಡ್ತಾ ಇದ್ರು. ಎಲ್ಲೋ ಒಂದ್ ಕಡೆ ಅವರ ಹೇಳಿಕೆ ಇದೀಗ ನಿಜ ಆಗ್ತಾ ಇದೆ ಅನ್ನುವಂಥದ್ದು. ಇದೀಗ ಕಾಂಗ್ರೆಸ್ ಕೂಡ ಎಲ್ಲ ಶಾಸಕರನ್ನ ತನ್ನತ್ತ ಸೆಳೆಯೋದ್ರ ಮೂಲಕ JDS ನ ಮುಗಿಸೋಕೆ ಪ್ರಯತ್ನ ಕೂಡ ಪಡ್ತಾ ಇರ್ಬೋದು ಅಂತ ಕೂಡ ಇದೀಗ ರಾಜಕೀಯ ವಲಯದಲ್ಲಿ. ಹಾಗಾದ್ರೆ ಕಾಂಗ್ರೆಸ್ನ ಈ ಒಂದು ಮಾಸ್ಟರ್ ಪ್ಲಾನ್ ವರ್ಕೌಟ್ ಆದ್ರೆ JDS ಪಕ್ಷ ನಿರ್ನಾಮ ಆಗುತ್ತಾ, ಅಥವಾ JDS ನ ಶಾಸಕರು JDS ನಲ್ಲೇ ಉಳ್ಕೊಳ್ತಾರಾ, ಕಾಂಗ್ರೆಸ್ನ ಆಫರ್ನ ತಿರಸ್ಕರಿಸ್ತಾರಾ, ಕಾದು ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಪಂಪಾಪತಿ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.